ಮಾನ್ಯ ಅಧ್ಯಕ್ಷರೇ, ದೇವರ ದಯೆಯಿಂದ ಈ ವರ್ಷ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಒಳ್ಳೆ ಮಳೆ ಆಯ್ತು. ಒಳ್ಳೆ ಮಳೆ ಆಯ್ತು ಅಂತೇಳಿ ನಮ್ಮ ರೈತರು, ನಿಮ್ಗೆ ಗೊತ್ತೈತಿ, ನೀವು ಕೂಡ ಉತ್ತರ ಕರ್ನಾಟಕದವರು, ಬಹಳ ಸಂತೋಷದಿಂದ ರೈತರ ಮುಖದಲ್ಲಿ ನಾವು ಸಂತೋಷದ ಮುಖ ಅವ್ರನ್ನ ನೋಡಿದ್ವಿ. ಬಹಳ ಹುರುಪಿನಿಂದ ಅವರೆಲ್ಲರೂ ತಮ್ಮ ಬಿತ್ತಿಗೆಯನ್ನು ಕೂಡ ಶುರು ಮಾಡಿದ್ರು. ಅದಾದ್ಮೇಲೂ ಕೂಡ ಉತ್ತಮವಾಗಿ ಮಳೆ ಎಲ್ಲ ಕಡೆ ಕಂಟಿನ್ಯೂ ಆಯ್ತು. ಅದಾದ ಸ್ವಲ್ಪ ದಿನದಲ್ಲೇ ಇಡೀ ರಾಜ್ಯದಲ್ಲಿ ನಾವು ಹಾಹಾಕಾರ ನೋಡಾಕತ್ತೀವಿ. ರೈತರದ್ದು ಒಂದಲ್ಲ ಎರಡಲ್ಲ, ಎಲ್ಲ ಕಡೆ. ಚಿತ್ರದುರ್ಗದಲ್ಲಿ ಗೊಬ್ಬರದ ಹಾಹಾಕಾರ, ದಾವಣಗೆರೆಯಲ್ಲಿ ಗೊಬ್ಬರದ ಹಾಹಾಕಾರ, ಗದಗದಲ್ಲಿ ಹಾಹಾಕಾರ, ಹಾವೇರಿಯಲ್ಲಿ ತೊಂದರೆ, ಧಾರವಾಡದಲ್ಲಿ ತೊಂದರೆ, ಯಾದಗಿರಿ ಹೋಗಿ ಲಾಠಿ ಚಾರ್ಜು, ರಾಯಚೂರದಲ್ಲಿ ಪ್ರಾಬ್ಲಮು. ಒಂದಲ್ಲ ಎರಡಲ್ಲ, ಎಲ್ಲ ಕಡೆನೂ ಕೂಡ ಗೊಬ್ಬರದ ಶಾರ್ಟೇಜ್ ನಾವು ನೋಡಕ್ ಶುರು ಮಾಡಿದ್ವಿ. ದಾವಣಗೆರೆ, ಹೊನ್ನಾಳಿ ಹೋಗ, APMC ಹೋಗ ಪೊಲೀಸರು ಬಂದು ಗೊಬ್ಬರ ಡಿಸ್ಟ್ರಿಬ್ಯೂಷನ್ ಮಾಡೋದು, ಕಂಟ್ರೋಲ್ ಮಾಡುವಂತ ಪರಿಸ್ಥಿತಿ ಬಂತು. ನಮ್ಮ ಧಾರವಾಡದ ಸೊಸೈಟಿಗಳಲ್ಲಿ ಒಂದರ ಚೀಲ ನಮಗ್ ಕೊಡ್ರಿ, ಒಂದರ ಚೀಲ ನಮಗ್ ಕೊಡಿಸ್ರಿ ಅಂತ ಹೇಳಿ ನಮ್ಮ ಚೇರ್ಮನ್ಗಳು ನಮ್ಮ ಮನೆಗೆ ಅಡ್ಡಾಡಕ ಶುರು ಮಾಡಿದ್ರು. ಕೊಪ್ಪಳದಾಗ ನಾ ಕೇಳಿ ಬಂದಂಗ ಬೆಳಿಗ್ಗೆ 4 ಗಂಟೆಯಿಂದನ ಅಲ್ಲಿ ಕ್ಯೂ ಹಚ್ಚಿದ್ರಂತ ರೈತರು. ಅಂದ್ರ ಸಂಜೆ ತನಕನೂ ಅವರಿಗೆ ಒಂದ್ ಚೀಲ ಗೊಬ್ಬರ ಮುಟ್ಟುವಂತದ್ದಾಗಿದ್ದಿಲ್ಲ. ದಾವಣಗೆರೆ ಹೋಗ ರೈತರು ನಮ್ಗ ಗೊಬ್ಬರ ಕೊಡ್ರಿ, ಇಲ್ಲಕ್ರ ವಿಷಾರ ಕೊಡ್ರಿ ಅಂತ ಹೇಳಿ ಕುಂತಿದ್ರು. ಈಗ ನಮ್ಮ ಅರಗ್ ಜ್ಞಾನೇಂದ್ರ ಅವ್ರು ಹೇಳಿದ್ರು, ಕೊಪ್ಪಳದಲ್ಲಿ ಒಬ್ಬ ರೈತ ಮಣ್ಣು ತಿಂದ ಅಂತ ಹೇಳಿ. ಚಂದ್ರಪ್ಪ ಬಣಗಿ ಅಂತ ಹೇಳಿ ಕುಣಗೇರಿ ಗ್ರಾಮದ ರೈತ, ಅವನು ಕೂಡ ಮುಂಜಾನೆ 4 ಗಂಟೆಯಿಂದ ಕ್ಯೂ ಹಚ್ಚಿದ್ನಂತ. ಸಂಜೆಗೆ 4 ಗಂಟೆ ತನಕನೂ ಕೂಡ ಅವನು ಕ್ಯೂ ಬರ್ಲಿಲ್ಲ, ಅವ್ನ್ ಒಂದ್ ಚೀಲ ಗೊಬ್ಬರ ಸಿಗ್ಲಿಲ್ಲ. ಹಂಗಾಗಿ ಅವನು ಫ್ರಸ್ಟ್ರೇಟ್ ಆಗಿ, ಏನು ವಿಧಿ ಕಾಣದ ಅಲ್ಲಿದ್ದಂತ ಮಣ್ಣು ತಿಂದು ಮಣ್ಣಾರ ತಿಂತೇನೆ, ನನಗೆ ಮಣ್ಣಾರ ಕೊಡ್ರಿ ಅಂತ ಸರ್ಕಾರಕ್ಕ ಅವ್ ಮಣ್ಣು ತಿನ್ನುವಂತ ತಿಂದು ಸರ್ಕಾರಕ್ಕ ವಿನಂತಿ ಮಾಡುವಂತ ಕೆಲಸ ಮಾಡಿದ. ಏನಾಗು ಬೆಳೆಯುವಂತ ಟೈಮ್ ಎಲ್ಲ ನಾನು ಮಾತಾಡಿದಾದ್ಮೇಲೆ ನೀವು ಉತ್ತರ ಕೊಡೋ ಟೈಮ್ ನೀವು ಮಾತಾಡ್ರಿ. ಅದು ಯಾರು ತಿನ್ಸಿದ್ರು ಅಂತ ಸ್ವಲ್ಪ ಹೇಳ್ರಿ. ಉತ್ತರ ಕೊಡೋ ಹೇಳಿ ಯಾರು ತಿನ್ಸಿದ್ರು ಅಂತ. ಉತ್ತರ ಕೊಡ್ಬೇಕಾದ್ರೆ ನೀವೆಲ್ಲ ಉತ್ತರ ಕೊಡೋಣ, ಕೊಡ್ತೀನಿ. ಉತ್ತರ ಏನೇನೋ ಹೇಳ್ದಾಗ ಸುಮ್ಮನೆ ಕೂರಕ್ ಆಗಲ್ವಲ್ರಪ್ಪ. ಈಗ ಅವರು ಹೇಳಿದ್ರು, ನಾನು ಸುಮ್ಮನೆ ಕೂತಿದ್ದೆ. ಬಟ್ ನೀವು ಅದೇನೋ ಮಣ್ ತಿನ್ಸಿದ್ರು ಅಂದ್ರಲ್ಲ, ಮಣ್ ತಿನ್ಸ್ತಾರ ಯಾರು ಅಂತ ಹೇಳಿ ದಯವಿಟ್ಟು. ನಾನೇನ್ ಹೇಳಿಲ್ಲ, ಇಲ್ಲಿ ಪೇಪರ್ದಾಗ ಫೋಟೋ ಅದು ಸತ್ಯ ತಿಳ್ಕೊಂಡಿದ್ದೀರಲ್ಲ, ಅಲ್ಲಿಂದ ಮಾತಾಡಕ್ ಬಂದ್ಮೇಲೆ ನೀವು ವಿಚಾರ ತಿಳ್ಕೊಂಡಿರ್ತಾರಲ್ಲ, ನೀವೇ ಹೇಳ್ಬಿಟ್ರೆ ಆಯ್ತಲ್ಲ. ಪೇಪರ್ದಾಗ ಫೋಟೋ ಬಂದಿತ್ತು. ಈಗ ಅವ್ರು ಹೇಳಿದ್ರು, ರೈತರ ಪ್ರಾಬ್ಲಮ್ ಹೇಳಿದ್ರು, ಅದಕ್ಕೆ ಏನಾರ ಆಲ್ಟರ್ನೇಟ್ ಇದೆಯಾ ಅಥವಾ ಇವೆಲ್ಲ ಸಮಸ್ಯೆಗೆ ಪರಿಹಾರ ಹುಡುಕಿ ಅಂದ್ರು. ಸತ್ಯ ಬಂದಿತ್ತ ಅದನ್ನೇ ಪೇಪರ್ದಾಗ ಫೋಟೋ ಬಂದಿತ್ತಾವ. ಮಣ್ಣು ತಿನ್ನೋದು ಇಡೀ ರಾಜ್ಯ ಜನತೆ ನೋಡಿದಾರ ಅವ್ ಮಣ್ಣು ತಿಂತ ಇರೋದು. ಕಾರಣ ಯಾರು ಅಂತ ಹೇಳ್ಬೇಕಲ್ಲ. ಯಾರು ತಿನ್ಸಾಕ್ ಕಾರಣಭೂತರ ಅದು ಬಹಳ ಇಂಪಾರ್ಟೆಂಟ್. ಅವಂಗ ಗೊಬ್ಬರ ಟೈಮ್ ಸೇರಿ ಕೊಟ್ಟಿತ್ತಂತಂದ್ರ ಅವನ್ಯಾಕ ರೈತ ಯಾಕೆ ಮಣ್ಣು ತಿನ್ನಾಕ ಹೋಗ್ತಿದ್ದಾನ? ರೈತ ನೀವು ಕೊಡೋ ಗೊಬ್ಬರ ಕೊಡದ ಅದು ಇಟ್ಕೊಂಡ್ ಕುಂತಿದ್ದಕ್ಕೆ ಅವ್ನು ರೈತ ಮಣ್ಣು ತಿನ್ನುವಂತ ಪರಿಸ್ಥಿತಿ ಆತಲ್ಲ. ಮಾನ್ಯ ಅಧ್ಯಕ್ಷರೇ, ಇವತ್ತು ಗೊಬ್ಬರ ಶಾರ್ಟೇಜ್ ಆತಂದ್ರ ಕೇವಲ ಗೊಬ್ಬರ ಶಾರ್ಟೇಜ್ ಪ್ರಶ್ನೆ ರೈತರಿಗೆ ಅದೊಂದು ತೊಂದರೆ ಆಗುದಿಲ್ಲ. ಅವ್ ದುಡಿಯುವಂತ ರೈತ ಹೊಲದಲ್ಲಿ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ಗೊಬ್ಬರದ ಅಂಗಡಿಗಳ ಮುಂದೆ ಕ್ಯೂ ಹಚ್ಕೊಂಡು ನಿಂತ್ಕೊಳ್ಬೇಕಾಗ್ತೈತಿ. ಅವ್ ಮಾಡೋ ಕೆಲಸ ಬಿಟ್ಟು ಅಂಗಡಿಗಳ ಮುಂದೆ ಅಡ್ಡಾಡ್ಬೇಕಾಗ್ತೈತಿ, ಸೊಸೈಟಿಗೆ ಅಡ್ಡಾಡ್ಬೇಕಾಗ್ತೈತಿ, ಅಧಿಕಾರಿಗಳ ಹಿಂದೆ ಅಡ್ಡಾಡ್ಬೇಕಾಗ್ತೈತಿ. ಅವ 220 ರೂಪಾಯಿ ಕೆಜಿ ಖರೀದಿ ಮಾಡುವಂತ ಗೊಬ್ಬರ ಇವತ್ತು ಮಾರ್ಕೆಟ್ದಾಗ 330-400 ರೂಪಾಯಿ ಪರ್ ಕೆಜಿ ಆಗೈತಿ. 10,000 ರೂಪಾಯಿ ಪರ್, ನಮ್ಮ ಉತ್ತರ ಕರ್ನಾಟಕದಲ್ಲಿ 10,000 ರೂಪಾಯಿ ಪರ್ ಕೆಜಿ, 15,000 ರೂಪಾಯಿ ನಮ್ಮ ಪರ್ ಎಕರೆಕ್ಕೆ ಪ್ರೊಡಕ್ಷನ್ ಕಾಸ್ಟ್ ಇತ್ತಂದ್ರೆ, ಇವತ್ತು ಗೊಬ್ಬರದ ಅಭಾವ ಏನ ಸೃಷ್ಟಿ ಆಯ್ತು, ಇದ್ರ ಮೂಲಕ ಪ್ರೊಡಕ್ಷನ್ ಕಾಸ್ಟ್ 25,000 ರೂಪಾಯಿ 30,000 ರೂಪಾಯಿ ರೈತರಿಗೆ ಹೋಗಿ ಮುಟ್ಟೈತಿ. ಇದು ಇವತ್ತಿನ ಪರಿಸ್ಥಿತಿ. ನಾನು ಇದ್ಯಾಕೆ ಈ ರೀತಿ ಪರಿಸ್ಥಿತಿ ಆಗೈತಿ ಅಂತ ಹೇಳಿ ಬಹಳ ವಿಚಾರ ಮಾಡಿದೆ. ಇದ್ರ ಬಗ್ಗೆ ಇಲ್ಲೆಲ್ಲ ಇಡೀ ರಾಜ್ಯದ ಎಲ್ಲಾ ಪತ್ರಿಕೆಗಳಲ್ಲೂ ಪೇಪರ್ ಬಂತು. ನೋಡ್ರಿ, ಇಲ್ಲಿ ರಾಜ್ಯದಲ್ಲಿ ತಲೆ ತೋರಿದ ರಸಗೊಬ್ಬರ ತೊಂದರೆ. ಇವತ್ತಿಗೂ ಕೂಡ ಮಂಡ್ಯದಲ್ಲಿ ರಸಗೊಬ್ಬರದ ತೊಂದರೆ ಐತಿ. ರಾಜ್ಯದಲ್ಲಿ ಯೂರಿಯಾ ಕಿಚ್ಚು, ನಿಲ್ಲದ ಯೂರಿಯಾ ಆಕ್ರೋಶ. ಇಲ್ಲಿ ನೋಡಿ ರೈತರು ಮಣ್ಣು ತಿನ್ನುವಂತ ಫೋಟೋ.
ಮಂತ್ರಿಗಳ ರೈತರು ಮಣ್ಣು ತಿನ್ನತ್ತಾರ, ನೀವ ನೋಡಿರೋದನ್ನ. ರಸಗೊಬ್ಬರಕ್ಕೆ ಮುಂದುವರಿದ ರೈತರ ಪರದಾಟ, ದಿನಂಪ್ರತಿ ರೈತರದು ಬವಣೆ, ರೈತರ ತೊಂದರೆ ನಮ್ಮ ಎಲ್ಲಾ ಪತ್ರಿಕೆಗಳಲ್ಲಿ ವರದಿ ಆಯ್ತು, ಎಲ್ಲಾ ಟಿವಿಯಲ್ಲಿ ವರದಿ ಹಾಕೊಂತ ಬಂತು. ನಾನು ಇದನ್ನ ವಿಚಾರ ಮಾಡ್ತಾ ಇದ್ದೆ, ಯಾಕ ಇದು ತೊಂದರೆ ಆಗತೈತಿ. ಅಷ್ಟೊತ್ತಿಗೆ ನಮ್ಮ ಪೇಪರ್ದಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು, ನಮ್ಮ ಗೊಬ್ಬರದ ಕೊರತೆ ತಪ್ಪು ನಮ್ದಲ್ಲ, ಇದ್ರ ತಪ್ಪು ಕೇಂದ್ರದ್ದು ಅಂತ ಹೇಳಿ. ಜುಲೈ 25ನೇ ತಾರೀಕಿನ ದಿನ ನಮ್ಮ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ರು, ಇಲ್ಲ ಕೇಂದ್ರ ಸರ್ಕಾರ ನಮ್ಗೆ ಎಷ್ಟು ಬೇಕಾದಷ್ಟು ಅಷ್ಟು ಗೊಬ್ಬರ ಸಪ್ಲೈ ಮಾಡಿಲ್ಲ ಅಂತ ಹೇಳಿ. ಅದೇ ಜುಲೈ 26ಕ್ಕೆ ನಮ್ಮ ಚಲುವರಾಯಸ್ವಾಮಿ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ರು, ಇಲ್ಲಪ್ಪ ಏನು ಶಾರ್ಟೇಜ್ ಇಲ್ಲ, ಗೊಬ್ಬರ ಶಾರ್ಟೇಜ್ ನಮಗಿಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ರು. ಇದು ನಮ್ಗೆಲ್ಲರಿಗೂ ಕನ್ಫ್ಯೂಷನ್ ಶುರು ಆಯ್ತು. ಮಾರ್ಕೆಟ್ ದಲ್ಲಿ ನೋಡಿದ್ರೆ ಗೊಬ್ಬರ ಸಿಗ್ತಾ ಇಲ್ಲ, ಸೊಸೈಟಿ ಹೋಗೋ ಗೊಬ್ಬರ ಇಲ್ಲ, ರೈತರ ಹಾಹಾಕಾರ ಐತಿ. ಆದ್ರೆ ಒಂದ್ ಕಡೆ ಒಬ್ಬರು ಶಾರ್ಟೇಜ್ ಐತ್ ಅಂತ ಹೇಳ್ತಾರ, ಇನ್ನೊಬ್ರು ಸೆಂಟರ್ದಿಂದ ಸಪ್ಲೈ ಇಲ್ಲ ಅಂತ ಹೇಳ್ತಾರೆ. ಏನ್ ಹಕ್ಕಿಗತ್ತಾರೆ ಏನೈತಿ ಅಂತ ಹೇಳಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕಾಯ್ತು. ಈ ಸಂದರ್ಭದಲ್ಲಿ ಒಂದು ಪೇಪರ್ದಲ್ಲಿ ಬಂತು, ಬ್ಲಾಕ್ ಮಾರ್ಕೆಟ್ ಕೇರಳಕ್ಕೆ ಹೋಗುವಂತ ಗೊಬ್ಬರ, ನಮ್ಮ ಕರ್ನಾಟಕದ ಗೊಬ್ಬರ 15 ಟನ್ ಗೊಬ್ಬರ ನಂಜನಗೂಡದಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಸಿಕ್ಬಿತ್ತು. ಅದು ಕೇರಳಕ್ಕೆ ಹೊಂಟಿತ್ತು. ನಮ್ಮ ರಾಜ್ಯದಲ್ಲರ ಗೊಬ್ಬರ ಶಾರ್ಟೇಜು, ನಮ್ಮ ರಾಜ್ಯದಲ್ಲರ ರೈತರು ಹೊಯ್ಕೊಳ್ಳೋದು ಮಣ್ಣು ತಿನ್ನತ್ತಾರ, ಗೊಬ್ಬರ ಸಿಗೋಲ್ದಂತ ಹೇಳಿ. ಒಂದೊಂದ್ ಕಡೆ ಪೊಲೀಸರು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡತ್ತಾರ, ಇನ್ನೊಂದ್ ಕಡೆ ರೈತರು ಹೇಳ್ತಾರ ನಮಗೆ ಗೊಬ್ಬರ ಕೊಡ್ರಿ, ಇಲ್ಲಕ್ರೆ ವಿಷಾರ ಕೊಡ್ರಿ ಅಂತೇಳಿ. ಇಲ್ಲಿ ನೋಡಿದ್ರೆ ಕೇರಳಕ್ಕ ಗೊಬ್ಬರ ಹೊಂಟೈತಿ, ಅದನ್ನ ನಿಮ್ಮ ಸರ್ಕಾರದವ್ರ ಬಾರ್ಡರ್ದಲ್ಲಿ ಅದನ್ನ ಬಂಧಿಸ್ತಾರ ಅಂತವ್ರು ಮಾಡಿದವ್ರು. ಇದ್ರ ಜೊತೆ ಪ್ರೈಸ್ ಮ್ಯಾನಿಪುಲೇಷನ್ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ದಲ್ಲಿ ಆಗ ಶುರುವಾಯ್ತು. 227 ರೂಪಾಯಿ ಪರ್ ಕೆಜಿ ಇರುವಂತದ್ದು 330-400 ರೂಪಾಯಿ ಪರ್ ಕೆಜಿ ಆಯ್ತು. ಯೂರಿಯಾ ಕೊಡ್ರಿಪ್ಪ ಅಂತಂದ್ರೆ ಅದ್ರ ಬದ್ಲಿ ಅಮೋನಿಯಂ ಸಲ್ಫೇಟ್ ತಗೋರಿ ಅಂತ ಹೇಳ್ತಾರೆ. ಅಮೋನಿಯಂ ಸಲ್ಫೇಟ್ 990 ರೂಪಾಯಿ ಪರ್ ಕೆಜಿ ರೈತರಿಗೆ. ಅದ್ರದ್ದು ಐತು. ನೈಟ್ರೋಜನ್ ಕಂಟೆಂಟ್ ಕೂಡ ಯೂರಿಯಾದಲ್ಲಿ 46% ಇತ್ತಂದ್ರ ಇದ್ರಾಗ 20% ನೈಟ್ರೋಜನ್ ಕಂಟೆಂಟ್. ಅಂದ್ರ ರೊಕ್ಕಾನು ಹೆಚ್ಚು ಕೊಡಬೇಕು, ಕಡಿಮೆ ನೈಟ್ರೋಜನ್ ಇರುವಂತ ಗೊಬ್ಬರ ರೈತರ ತಗೋಬೇಕು. ಇದೆಲ್ಲದ್ರ ಮೂಲಕ ಅವ್ರದ್ದು ಪ್ರೊಡಕ್ಷನ್ ಕಾಸ್ಟು ಹೆಚ್ಚಾತು, ಅಲ್ಲೇ ಸರಿಯಾದ ಸಮಯದಲ್ಲಿ ರೈತರು ಹೊಲಕ್ಕೆ ಹೋಗಕ್ ಆಗುದಿಲ್ಲ, ಅವ್ರದ್ದು ಕ್ರಾಪ್ ಟೈಮಿಂಗ್ ಕೂಡ ಲಾಸ್ ಆಯ್ತು. ಸರಿಯಾದ ಟೈಮ್ದಲ್ಲಿ ನಾವು ಅಲ್ಲಿ ಗೊಬ್ಬರ ಹಾಕ್ಲಿಲ್ಲ ಅಂತಂದ್ರೆ ಬೆಳೆ ಎಲ್ಲಿ ಬೆಳೀತಿತ್ತು, ಬೆಳೆಯುವಂತ ಬೆಳೆ ಕೂಡ ಬೆಳಿಲಾರ್ದಂಗ ಆಯ್ತು. ನಾನು ವಿಚಾರ ಮಾಡಿದೆ, ಏನಪ್ಪಾ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಗೊಬ್ಬರ ಕೊಡೋದು. ನಮ್ಮ ರಾಜ್ಯದಲ್ಲಿ ಶಾರ್ಟೇಜ್ ಐತಿ, ನಮ್ ಕೇಂದ್ರ ಸರ್ಕಾರ ಏನಾರ ಕೊಟ್ಟಿಲ್ಲನ, ಏನಾಗಿದೆ, ಹಕ್ಕಿಗತ್ ಏನೈತಿ ಅಂತ ಹೇಳಿ ನಾನು ಇದ್ರ ಬಗ್ಗೆ ಸ್ವಲ್ಪ ಅಂಕಿ ಸಂಖ್ಯೆ ವಿಚಾರ ಮಾಡಿದೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರ, ಎಲ್ಲಾ ಸರ್ಕಾರ, ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ಲಾನ್ ಕೊಟ್ಟಿರ್ತಾರೆ. ಅಂದ್ರೆ ಮುಂಗಾರಿ ಮತ್ತೆ ಹಿಂಗಾರಿ, ಅಂದ್ರೆ ಖಾರೀಫ್ ಮತ್ತೆ ರಾಬಿಗೆ ನಮ್ದು ಏನ್ ರಿಕ್ವೈರ್ಮೆಂಟ್ ಇರ್ತೈತೆ ಅಂತ ಹೇಳಿ. ಆ ರಿಕ್ವೈರ್ಮೆಂಟು ತಿಂಗಳ ಮೇಲೆ ಸ್ಪ್ರೆಡ್ ಇರ್ತೈತೆ. ಅದು ಈ ತಿಂಗಳಕ್ಕಿಷ್ಟು, ಈ ತಿಂಗಳಕ್ಕಿಷ್ಟು, ಈ ದಿನಕ್ಕಿಷ್ಟು ಅಂತ ಹೇಳಿ. ಒಂದು ಸೀಸನಿಗೆ ಅಂದ್ರೆ ಈ ಮುಂಗಾರಿ ಸೀಸನಿಗೆ ನಮ್ಮ ಕರ್ನಾಟಕದಿಂದ 11,17,000 ಲಕ್ಷ ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು ಪೂರ್ತಿ ಸೀಸನಿಗೆ. ಸೀಸನ್ ಅಂದ್ರೆ ಅಪ್ ಟು ಅಕ್ಟೋಬರ್ ತನಕ ಹೆಚ್ಚು ಕಡಿಮೆ ಸೀಸನ್ ಆಗ್ತೈತಿ. ಅದ್ರ ಪ್ರಕಾರ ಪ್ರೋ ರಾಟಾ ಬೇಸಿಸ್ ಮೇಲೆ, ಯಾಕಪ್ಪ ಸ್ಪೀಕರ್ ಬಂದ್ ಮಾಡಿಟ್ರಲ್ಲ, ಪ್ರೋ ರಾಟಾ ಬೇಸಿಸ್ ಮೇಲೆ ಅಂದ್ರ ಇಲ್ಲಿ ತನಕ ಆಗಸ್ಟ್ 11 ತನಕದ ಡಾಟಾ ತೆಗೆದೆ ನಾನು. ಅಂದ್ರೆ ಅದೇನು ದಿನಕ್ಕೆ ಅವ್ರೇನ್ ಕೇಂದ್ರ ಸರ್ಕಾರದವ್ರು ಕೊಡ್ಬೇಕು, ಅದ್ರ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕಾಗಿದ್ದು 7,60,000 ಮೆಟ್ರಿಕ್ ಟನ್. 7,60,000 ಮೆಟ್ರಿಕ್ ಟನ್ನು ನಮ್ಮ ರಾಜ್ಯ ಸರ್ಕಾರದ ರಿಕ್ವೈರ್ಮೆಂಟ್ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕಿತ್ತು. ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದೆಷ್ಟು? 9,70,000 ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರ. ಬೆಲ್ಲದವರೇ, ಆಗಸ್ಟ್ 11 ನೀವು ಹೇಳಿದಾಗ ಸುಳ್ಳು ಹೇಳಿದ್ರೆ ನಾನು ಮಧ್ಯೆ ಎಂಟ್ರಿ ಆಗ್ಬೇಕಾದ್ರೆ ಕೊನೆಯಲ್ಲೇ ಹೇಳ್ತೀನಿ. ನೀವು ನೋಡಿ, ಒಂದ್ ನಿಮಿಷ ಕೇಳಿ. ನೀವೆಲ್ಲ ನಾವು ರಿಕ್ವೈರ್ಮೆಂಟ್ ಕಳ್ಸಿರೋದು ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ.
ವಿರೋಧ ಪಕ್ಷದಲ್ಲಿ ಸದಸ್ಯರು ನೀವು ಮಾತಾಡ್ತಿದ್ದಾರೆ. ಮಾತಾಡ್ತಿದ್ದೀರಾ, ನನಗೇನು ಮಾತಾಡಿ ಅವರ- But ಆದ್ರೆ ರೈತರ ವಿಚಾರ ಅವ್ರಿಗಿರೋ ಮಾಹಿತಿನ ಅವ್ರು ಮಾತಾಡ್ತಿದ್ದಾರೆ. ಒಂದ್ ಸ್ವಲ್ಪ ಸರ್ಕಾರ ಉತ್ತರ ಕೊಡ್ಲಿ, ಬಗೆಹರಿಸುವಂತ ಸಚಿವರು ರೀತಿಯಲ್ಲಿ ಉತ್ತರ ಮಾತಾಡಿ. ಕೊಡ್ಲಿ. ಸಮಸ್ಯೆ ಇರೋದಕ್ಕೆ ನಾವು ಮಾತಾಡ್ತಿರೋದು. ಸುಳ್ಳು ಸುಮ್ನೆ ಮಾತಾಡಕ್ಕಾಗತ್ತ? ಇವ್ರು ಬರೀ ಸತ್ಯವಂತರು. ಇಲ್ಲ ನಾನು ಸನ್ಮಾನ್ಯ ಎಚ್ ಸಿ ಬಾಲಕೃಷ್ಣ ಅವ್ರು ಸತ್ಯವಂತರು. ಸತ್ಯವಂತ ಹೇಳ್ತಾರೆ. ಈಗ ನಿಮ್ಮ ಮಂತ್ರಿಗಳು ಬಾರಿ ಸತ್ಯನ ಹೇಳ್ತಾರೆ. ಅಲ್ಲಿ ಬೋರ್ಡ್ ಹಾಕವ್ರೆ ಮಲ್ಲೇಶ್ವರಂನಲ್ಲಿ, ಐಟಿನಲ್ಲಿ ಸತ್ಯವಂತರು ಹೇಳೋದನ್ನ ಅವಕಾಶ ಕೊಡಿ. ನಾನು yield ಆಗಿಲ್ಲ. ವಿಚಾರ ಹೇಳ್ತೀನಿ. ಸತ್ಯ ಅವ್ರಿಗೆ ನೋಡಿದ್ರೆ ನೋವಾಗುತ್ತೆ. ಸತ್ಯ ಹೇಳಿದ್ರೆ ನೋವಾಗುತ್ತೆ. ಅಲ್ಲ, ಮಾತಾಡ್ಲಿಕ್ಕೆ ಸದಸ್ಯರಿಗೆ